ಮೂಡಾ ಹಗರಣ ಲೋಕಾಯುಕ್ತ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಶರ ಬರೆಯುವ ಹಂತಕ್ಕೆ ಬಂದು ನಿಂತಿದೆ. ಅರ್ಥಾತ್ ಈ ಇನ್ವೆಸ್ಟಿಗೇಷನ್ ಕೊನೆಯ ಹಂತಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಕೊನೆಯ ಹಂತವನ್ನು ತಲುಪಿದೆ ಮೂಡಾ ಲೋಕಾಯುಕ್ತ ಇನ್ವೆಸ್ಟಿಗೇಷನ್. ಅಧಿಕಾರಿಗಳ ಪಾತ್ರದ ಬಗ್ಗೆ ತೀವ್ರ ಇನ್ವೆಸ್ಟಿಗೇಷನ್ ಆಗಿದೆ. ಇಡಿ ಬಳಿಕ ಲೋಕಾಯುಕ್ತ ಕಚೇರಿಗೆ ಸಿಎಂ ಬಾಮೈದ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ತನಿಖೆಯ ಬಗ್ಗೆ ಮತ್ತೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ A3 ಮಲ್ಲಿಕಾರ್ಜುನ್ ಸ್ವಾಮಿ. ಕೊನೆಯ ಹಂತವನ್ನು ತಲುಪಿದೆ ಮೂಡಾ ಲೋಕಾಯುಕ್ತ ತನಿಖೆ. ಹಾಗಾದ್ರೆ ಇವತ್ತು ತನಿಖೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕೊನೆಯ ಹಂತದಲ್ಲಿರೋ ಮೂಡಾ ಸೈಟ್ ತನಿಖೆ, ಅಧಿಕಾರಿಗಳ ಪಾತ್ರದ ಬಗ್ಗೆ ಲೋಕ ಅನುಮಾನ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಇನ್ವೆಸ್ಟಿಗೇಷನ್ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದಿದೆ. ಈಗಾಗಲೇ ಆರೋಪಿಗಳನ್ನ ವಿಚಾರಣೆಗೊಳಪಡಿಸಿರುವ ಲೋಕಾಯುಕ್ತ ಪೊಲೀಸರು ಸೈಟ್ ಮರುಹಂಚಿಕೆ ಮಾಡಿದ ಮೂಡಾ ಮಾಜಿ ಆಯುಕ್ತ ನಟೇಶ್ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಈ ನಡುವೆ ಲೋಕಾಯುಕ್ತ ಅಧಿಕಾರಿಗಳು ಸೈಟ್ ಹಂಚಿಕೆಯಲ್ಲಿ ಮೂಡಾ ಅಧಿಕಾರಿಗಳ ಪಾತ್ರದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಮೂಡಾ ಅಧಿಕಾರಿಗಳು ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿರೋದು ತನಿಖೆಯಲ್ಲಿ ಒಂದೊಂದಾಗಿಯೇ ಬಹಿರಂಗವಾಗ್ತಿದೆ. ಇಡೀ ಹಗರಣಕ್ಕೆ ಅಧಿಕಾರಿಗಳೇ ರೂವಾರಿಗಳು ಅನ್ನೋ ಹಂತಕ್ಕೆ ತನಿಖೆ ಬಂದು ನಿಂತಿದೆ. ಇನ್ನು ಇವತ್ತು ಅಂದಿನ ಎಡಿಸಿ ಪಾಲಯ್ಯ ಎರಡನೇ ಬಾರಿಗೆ ವಿಚಾರಣೆಯನ್ನ ಫೇಸ್ ಮಾಡಿದ್ದಾರೆ. ತನಿಖಾಧಿಕಾರಿಗಳನ್ನ ಭೇಟಿಯಾದ ಸಿಎಂ ಬಾಮೈದ. ನೋಟಿಸ್ ನೀಡದೆ ಭೇಟಿ, ಹಲವು ಅನುಮಾನ. ಮೊನ್ನೆಯಷ್ಟೇ ಇಡಿ ವಿಚಾರಣೆ ಎದುರಿಸಿದ ಸಿಎಂ ಬಾಮೈದ ಹಾಗೂ ಪ್ರಕರಣದ ಮೂರನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ ನೋಟಿಸ್ ನೀಡದಿದ್ರೂ ಕೂಡ ನಿನ್ನೆ ರಾತ್ರಿ ದಿಢೀರನೆ ಲೋಕಾಯುಕ್ತ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ 7:30ಕ್ಕೆ ಲೋಕಾಯುಕ್ತ ಕಚೇರಿಗೆ ಎಂಟ್ರಿ ಕೊಟ್ಟ A3 ಮಲ್ಲಿಕಾರ್ಜುನ್ ಸ್ವಾಮಿ ರಾತ್ರಿ 8 ಗಂಟೆಯವರೆಗೂ ಕೂಡ SP ಕಚೇರಿಯಲ್ಲಿಯೇ ಇದ್ರು. ಮೂಡಾ ಮಾಜಿ ಆಯುಕ್ತ ನಟೇಶ್ ವಿಚಾರಣೆ ಮುಗಿಸಿ ಹೋದ ಅರ್ಧ ಗಂಟೆಯ ನಂತರ ಮಲ್ಲಿಕಾರ್ಜುನ್ ಸ್ವಾಮಿ ಲೋಕಾಯುಕ್ತ ಕಚೇರಿಗೆ ದಿಢೀರ್ ಅಂತೇಳಿ ಎಂಟ್ರಿ ಕೊಟ್ಟು ಮಾತುಕತೆಯನ್ನ ನಡೆಸಿರೋದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ರಾತ್ರೋರಾತ್ರಿ ತನಿಖಾಧಿಕಾರಿಯನ್ನ ಭೇಟಿ ಮಾಡುವಂತಹ ಅನಿವಾರ್ಯತೆ ಆರೋಪಿಗೇನಿತ್ತು ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಸಿಎಂ ಬಾಮೈದ ತನಿಖಾಧಿಕಾರಿಯ ಭೇಟಿಗೆ ಆಕ್ಷೇಪ. ಉನ್ನತಾಧಿಕಾರಿಗಳಿಗೆ ಸ್ನೇಹಮಯಿ ಕೃಷ್ಣ ದೂರು. ರಾತ್ರೋರಾತ್ರಿ ತನಿಖಾಧಿಕಾರಿಯನ್ನ ಭೇಟಿ ಮಾಡಿದ್ದಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ವಿಚಾರಣೆ ಮಾಡುವಂತೆ ಲೋಕಾಯುಕ್ತ ಉನ್ನತಾಧಿಕಾರಿಗಳಿಗೆ ದೂರನ್ನ ಕೊಡ್ತೇನೆ ಅಂತೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಪಬ್ಲಿಕ್ ಟಿವಿಗೆ ತಿಳಿಸಿದ್ದಾರೆ. ನನಗೆ ಮೊದಲಿನಿಂದಲೂ ಕೂಡ ತನಿಖೆಯ ಬಗ್ಗೆ ಅನುಮಾನಗಳಿವೆ. ಸಾಕ್ಷಿ ನಾಶ, ಸಾಕ್ಷಿಯನ್ನು ತಿರುಚಬಹುದು ಅನ್ನುವಂತಹ ಅನುಮಾನ ಇದೆ ಅಂತ ಹೇಳಿದ್ರು. ರಾತ್ರೋರಾತ್ರಿ ತನಿಖಾಧಿಕಾರಿಯನ್ನ ಆರೋಪಿ ದಿಢೀರ್ ಅಂತ ಹೇಳಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರೆ ನ್ಯಾಯ ಹೇಗೆ ನಿರೀಕ್ಷಿಸೋದು ಅಂತ ಸ್ನೇಹಮಯಿ ಕೃಷ್ಣ ಪ್ರಶ್ನಿಸಿದ್ದಾರೆ. ರಾತ್ರಿ ಅಷ್ಟೊತ್ತಲ್ಲಿ ಹೋಗುವಂಥದ್ದು ತುರ್ತು ಏನಿತ್ತು ಅನ್ನೋದ್ರ ಬಗ್ಗೆ ಕೂಡ ಆ ತನಿಖಾಧಿಕಾರಿ ಮತ್ತೆ ಅವರು ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ. ಮತ್ತೆ ಯಾವ ಉದ್ದೇಶಕ್ಕೆ ಹೋಗಿರೋದು, ದುರುದ್ದೇಶದ ಬಗ್ಗೆ ಈಗ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಆರೋಪಿಗಳು, ತನಿಖಾಧಿಕಾರಿ ಎಲ್ಲರೂ ಸೇರಿ ಸಾಕ್ಷ್ಯನ ತಿರುಚುವಂತಹ, ಸಾಕ್ಷ್ಯನ ಮುಚ್ಚಿಡುವಂತಹ, ಸುಳ್ಳು ಸಾಕ್ಷ್ಯ ಸೃಷ್ಟಿ ಮಾಡುವಂತ ಈ ತರ ಹಲವಾರು ಪ್ರಕ್ರಿಯೆಗಳು ನಡೀತಾ ಇದೆ ಅಂತೇಳಿ ಮಾಹಿತಿ ಬಂದಿದೆ. ಇದ್ರ ಬಗ್ಗೆ ನಾವು ಮೇಲಧಿಕಾರಿಗೆ ನಾನು ದೂರು ಕೊಡಬೇಕು ಅಂತ ನಿರ್ಧಾರ ಮಾಡಿದೆ. ಒಟ್ಟಾರೆ ಸಿಎಂ ವಿರುದ್ಧದ ಮೂಡಾ ಹಗರಣ ಇನ್ನೇನು ಕೊನೆ ಹಂತಕ್ಕೆ ತಲುಪಿದೆ. ಇದರ ನಡುವೆಯೇ ಸಿಎಂ ಬಾಮೈದ ತನಿಖಾಧಿಕಾರಿಯನ್ನ ಭೇಟಿ ಮಾಡಿರೋದು ಅನುಮಾನಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಉನ್ನತಾಧಿಕಾರಿಗಳು ತನಿಖೆಯನ್ನ ನಡೆಸ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.